ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೆಮ್ ಲೋಡರ್ ಅಂದರೆ ನಿಮಗೆ ಫ್ರಂಟ್ ಬಕೆಟ್ ಇರುತ್ತೆ. ನಿಮಗೆ ಮಣ್ಣು ಫ್ರಂಟ್ ಲೋಡಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ. ಒಂದು ಲಿಫ್ಟ್ ಮಾಡಲಿಕ್ಕೆ, ಒಂದು ಟಿಲ್ಟ್ ಮಾಡೋಕ್ಕೆ. ಅಂದರೆ ಒಂದು ಲಿಫ್ಟ್ ಮಾಡಿ ಲೋಡ್ ಮಾಡಿ ಮತ್ತು ವಾಪಸ್ ಬಕೆಟ್ ತರಲಿಕ್ಕೆ ನಿಮಗೆ ಎರಡು ಲಿವರ್ ಯೂಸ್ ಆಗುತ್ತೆ. ನಿಮಗೆ ಬ್ಯಾಕೋ ಲೋಡರ್ ಅಂದರೆ ನಿಮಗೆ ಬ್ಯಾಕ್ ಬಕೆಟ್ ಇರುತ್ತೆ. ಇದರಲ್ಲಿ ಫ್ರಂಟ್ ಲೋಡ್ರ್ ಅಂದರೆ ಫ್ರಂಟ್ ಮಾತ್ರ ನಿಮಗೆ ಬಕೆಟ್ ಇರುತ್ತೆ. ನಿಮಗೆ ಇದರಲ್ಲಿ ಮೇನ್ ಏನಂದರೆ ಬಕೆಟ್ ಎಷ್ಟು ದೊಡ್ಡದಿದೆ ಅಂತ. ಇದರಲ್ಲಿ ಸಾಧಾರಣ 3 ಕ್ಯೂಬಿಕ್ ಮೀಟ್ರ್ ಬಕೆಟ್ ಬರುತ್ತೆ. ಅಂದರೆ ಒಂದು ಸಲ ಲೋಡ್ ಮಾಡಬೇಕಾದ್ರೆ 3 ಕ್ಯೂಬಿಕ್ ಮೀಟ್ರ್ ಲೋಡ್ ಆಗುತ್ತೆ. ಅಂದರೆ ಒಂದು ಟಿಪ್ಪರಿಗೆ ಒಂದು 3 ಬಕೆಟ್ ಹಾಕಿದರೆ ನಿಮಗೆ ಒಂದು 10 m³ ನಿಮಗೆ ಬಕೆಟ್ ತುಂಬುತ್ತೆ. ಇದು ನಿಮಗೆ ಡಿಗ್ ಮಾಡಲಿಕ್ಕೆ ಯೂಸ್ ಆಗೋಲ್ಲ, ಖಾಲಿ ಲೋಡಿಂಗಿಗೆ ಯೂಸ್ ಆಗುತ್ತೆ. ಇದರಲ್ಲಿ ನಿಮಗೆ ಟೈರ್ ದೊಡ್ಡ ಟೈರ್ ಇರುತ್ತೆ. 25R ಟೈರ್ ಬರುತ್ತೆ. ನಿಮಗೆ 23.5 R25 ಟ್ಯೂಬ್ಲೆಸ್ ಟೈರ್ ಬರುತ್ತೆ. ನಿಮಗೆ ಇದರಲ್ಲಿ ಗೇರ್ ಬಾಕ್ಸು ಪವರ್ ಶಿಫ್ಟ್ ಬರುತ್ತೆ. 2 ಗೇರ್ ಫಾರ್ವರ್ಡು, 2 ಗೇರ್ ರಿವರ್ಸು. ಅಂದರೆ ನಿಮಗೆ ಮಣ್ಣು ತೊಗೊಂಡು ಜಾಸ್ತಿ ಮೂಮೆಂಟ್ ಇರೋಲ್ಲ. ಅಂದರೆ ನಿಮಗೆ ಟಿಪ್ಪರು ಅಥವಾ ಟ್ರಕ್ಕು ಎಲ್ಲಿ ನೀವು ಪ್ಲೇಸ್ ಮಾಡ್ತೀರಾ ಅಷ್ಟು ಮಾತ್ರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಲಿಕ್ಕೆ ನಿಮಗೆ ಗೇರ್ ಜಾಸ್ತಿ ಇರೋಲ್ಲ. ಅಂದರೆ ಲೋಡಿಂಗ್ ಪರ್ಪಸ್ ಆದ್ದರಿಂದ ನಿಮಗೆ 2 ಗೇರ್ ಸಾಕು. ಫಾರ್ವರ್ಡ್ 2, ರಿವರ್ಸ್ 2. ಇದು ನೋಡಿದಂಗೆ ನಿಮಗೆ ಫ್ರಂಟಲ್ಲಿ ಒಂದು ಸಿಲಿಂಡ್ರ್ ಇದೆ, ಒಂದು ಟಿಲ್ಟ್ ಮಾಡಲಿಕ್ಕೆ, ಒಂದು ಲಿಫ್ಟ್ ಮಾಡಲಿಕ್ಕೆ. ಈ ಸೆಮ್ ಲೋಡ್ರಲ್ಲಿ ನಿಮಗೇನಂದರೆ VHC ಇಂಜಿನ್ ಕೊಟ್ಟಿದ್ದಾರೆ. ಇದರದ್ದು ಪವರ್ ಬಂದು 130 kW. ನಿಮಗೆ VHC ಡೀಸೆಲ್ ಇಂಜಿನ್. ಇದು ಡೀಸೆಲ್ ಇಂಜಿನ್, 6 ಸಿಲಿಂಡರ್ ಡೀಸೆಲ್ ಇಂಜಿನ್ ಕೊಟ್ಟಿದ್ದಾರೆ. ಇದ್ರದ್ದು ಪವರ್ ನಿಮಗೆ 162 kVಯಲ್ಲಿ, ಅಂದರೆ 3 ಕ್ಯೂಬಿಕ್ ಮೀಟ್ರ್ ಬಕೆಟ್ ನಿಮಗೆ 160 kV ಇದರಲ್ಲಿ ನಿಮಗೆ ತೆಗಿಬೋದು ಅಂತೇಳಿ ಒಂದು ಅಂದಾಜು ಅಪ್ರಾಕ್ಸ್ ಮಾಡ್ಕೊಬೋದು. ಇನ್ನೊಂದೇನೆಂದರೆ ನಿಮಗೆ ಡೀಸೆಲ್ ಇಂಜಿನ್, ಇದರಲ್ಲಿ Euro 1, Euro 2 ಆ ಥರ ಇಂಜಿನ್ ಇದು ಬರುತ್ತೆ. ಇದು ನಾರ್ಮಲಾಗಿ ನಿಮಗೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟಲ್ಲಿ ಅಷ್ಟು ಯೂರೋ ಅಪ್ಲಿಕೇಬಲ್ ಆಗೋಲ್ಲ. ಯಾಕಂದರೆ ಇದು ರೋಡಲ್ಲಿ ರನ್ ಆಗೋಲ್ಲ ಜಾಸ್ತಿ. ರೋಡಲ್ಲಿ ರನ್ ಆಗುತ್ತೆ ಬಟ್ ಜಾಸ್ತಿ ರನ್ ಆಗೋಲ್ಲ. ಹಾಗಾಗಿ ನಿಮಗೆ ಇಂಜಿನಲ್ಲಿ ಅಷ್ಟು ನಾಮ್ಸು ಯೂಸ್ ಆಗೋಲ್ಲ. ನಿಮಗೆ ಇದರಲ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಫ್ರಂಟ್ ಡಿಸ್ಕು ನಿಮಗೇನಂದರೆ ಗಾಡಿಯಲ್ಲಿ ಹೇಗಿದೆ ಅದೇ ಥರ ಡಿಸ್ಕ್ ಇದು ಕೊಟ್ಟಿದ್ದಾರೆ, ಬ್ರೇಕು. ಆಮೇಲೆ ನಿಮಗೆ ಫ್ರಂಟ್ ಆ್ಯಕ್ಸಿಲು, ರೇರ್ ಆ್ಯಕ್ಸಿಲು ನಿಮಗೆ ಜಾಸ್ತಿ ನಿಮಗೆ ಫ್ರಂಟ್ ಡ್ರೈವ್ ಇರುತ್ತೆ, ಇಲ್ಲ ರೇರ್ ಡ್ರೈವ್ ಇರುತ್ತೆ. ನಿಮಗೆ ಲೋಡ್ರಲ್ಲಿ ಫ್ರಂಟ್ ಡ್ರೈವ್ ಜಾಸ್ತಿ ಕೊಟ್ಟಿರ್ತಾರೆ. ಯಾಕಂದರೆ ಫ್ರಂಟ್ ನಿಮಗೆ ಜಾಸ್ತಿ ಇದು ಬರೋದ್ರಿಂದ, ಲೋಡ್ ಬರೋದ್ರಿಂದ ನಿಮಗೆ ಫ್ರಂಟ್ ಜಾಸ್ತಿ ಕೊಟ್ಟಿರ್ತಾರೆ. ನೋಡಿ, ಇದು ಬಕೆಟ್ ಕೆಪಾಸಿಟಿ 3 ಕ್ಯೂಬಿಕ್ ಮೀಟ್ರು, ಅಂದರೆ 3.3 ತನಕ ನೀವು ಹಾಕ್ಬೋದು. ಅಂದರೆ ಬಕೆಟ್ ಅಂದರೆ ಮಣ್ಣು ತೆಗಿಯೋ ಬಕೆಟು. ಅದರಲ್ಲಿ 1375 kg ಇದೆ ಬಕೆಟು. ಬಕೆಟಲ್ಲಿ ನಿಮಗೆ ಮುಂದೆ ಟೀತ್ ಕೊಟ್ಟಿರ್ತಾರೆ. ಆ ಟೀತ್ ಏನು ಕೆಲಸ ಮಾಡೋದು ಅಂದರೆ ನಿಮಗೆ ಸ್ವಲ್ಪ ಮಣ್ಣು ತೆಗಿಲಿಕ್ಕೆ ಅಂದರೆ ನಿಮಗೆ ಫ್ಲ್ಯಾಟ್ ಪ್ಲೇಟ್ ಇದ್ದರೆ ನಿಮಗೆ ಮಣ್ಣು ತೆಗಿಯೋಕ್ಕಾಗಲ್ಲ. ಬಕೆಟ್ ಇದ್ದರೆ ಸ್ವಲ್ಪ ಡಿಗ್ ಮಾಡಿ ನಿಮಗೆ ಟೀತು ಲೋಡ್ ಆಗುತ್ತೆ. ಅದೆಲ್ಲ ಲಿಂಕೇಜ್ ಬರುತ್ತೆ, ಲಿಂಕೇಜ್ ಪಿನ್ನು. ಇದು ನಿಮಗೆ ಪಿನ್ ಏನಂದರೆ ನಿಮಗೆ ಮೇಲೆ ಕೆಳಗೆ ಹೋಗಲಿಕ್ಕೆ ಪಿನ್ ಇರುತ್ತೆ. ಇದು AC ಗಾಡಿ, ACನೂ ಬರುತ್ತೆ, ನಾನ್ AC ಬರುತ್ತೆ. AC ಬಂದರೆ ನಿಮಗೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ನೋಡಿ, ಇದು ಆ್ಯಕ್ಸಿಲು ಡಿಫ್ರೆನ್ಷಿಯಲ್ ಅನ್ಬೋದು. ಇದು ಬ್ಯಾಕ್ ಡಿಫ್ರೆನ್ಷಿಯಲ್ಲು. ನಿಮಗೇನಂತ ಹೇಳಿದ್ರೆ ಹಿಂದ್ಗಡೆ ಲೋಡಿಗೆ ಇರುತ್ತೆ. ಮತ್ತು ನೋಡಿ, ಟೋ ಪಾಯಿಂಟ್ ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಬ್ರೇಕ್ ಡೌನ್ ಆದರೆ ಟ್ರೈಲರಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಫ್ರಂಟ್ ಲೈಟ್ ಕೊಟ್ಟಿರ್ತಾರೆ, ಬ್ಯಾಕ್ ಲೈಟು ಕೊಟ್ಟಿರ್ತಾರೆ ನಿಮಗೆ ವಿಸಿಬಿಲಿಟಿಗೆ, ಲೋಡಿಂಗಿಗೆ. ಮತ್ತಿನ್ನೊಂದು ಏನಂದರೆ ನಿಮಗೆ ಕ್ಯಾಬಿನಿಂದ ROPS ಅಂತ ಕೊಟ್ಟಿರ್ತಾರೆ. ROPS ಅಂದರೆ ನಿಮಗೇನಂತ ಹೇಳಿದ್ರೆ ಗಾಡಿ ಎಲ್ಲಾದರೂ ಮೇಲಿಂದ ಗುಡ್ಡದಲ್ಲಿ ಏನಾದರೂ ರೋಲ್ ಆದರೆ ನಿಮಗೆ ಏನು ಡ್ರೈವರಿಗೆ, ಆಪ್ರೇಟ್ರಿಗೆ ಏನು ಆಗಬಾರ್ದು ಅಂತೇಳಿ ಕೊಟ್ಟಿರ್ತಾರೆ, ROPS ಅಂತೇಳಿ. ಆಮೇಲೆ FOPS ಅಂತಲೂ ಕೊಟ್ಟಿರ್ತಾರೆ. ಇದು ನೋಡಿ, ಡ್ರೈವು ಗೇರ್ ಬಾಕ್ಸಿಂದ ಫ್ರಂಟ್ ವೀಲ್ಗೆ ಡ್ರೈವ್ ಹೋಗ್ತಾಯಿದೆ. ಫ್ರಂಟ್ ವೀಲ್ ಬರುತ್ತೆ, ರೇರ್ ವೀಲ್ ಬರುತ್ತೆ. ಅದು ನಿಮಗೆ ಯಾವ ಥರ ಇದೆ ಆಪ್ಷನಲ್ ಆ ಥರ ಇದು ಮಾಡ್ಕೊಬೋದು. ಇದರಲ್ಲಿ ಫ್ರಂಟ್ ವೀಲ್ ತೋರಿಸ್ತಾ ಇದ್ದಾರೆ. ಸ್ಟೇರಿಂಗು ಪವರ್ ಸ್ಟೇರಿಂಗು ನೋಡಿ, ಇದರಲ್ಲಿ ಹೈಡ್ರೋಲಿಕ್ ಪವರ್ ಸ್ಟೇರಿಂಗು. ಪಾರ್ಕಿಂಗ್ ಬ್ರೇಕ್ ಇರುತ್ತೆ ನಿಮಗೆ, ಅಂದರೆ ಮಿಷಿನ್ ಎಲ್ಲಾದರೂ ನಿಲ್ಲಿಸಿದಾಗ ಪಾರ್ಕಿಂಗ್ ಬ್ರೇಕ್ ಹಾಕಿ ಗಾಡಿ ಹೇಗೆ ನಿಲ್ಲಿಸ್ತಾರೆ ಹಾಗೆ ನಿಲ್ಲಿಸ್ಬೋದು. ಇದು ನೋಡಿ, ಸ್ಟೇರಿಂಗು ಹೈಡ್ರೋಲಿಕ್ ಸ್ಟೇರಿಂಗು. ಮತ್ತು ಇದರಲ್ಲಿ ಹೈಡ್ರೋಲಿಕ್ ಆಯಿಲ್ ಇರುತ್ತೆ. ನಿಮಗೆ ಬಕೆಟು ಮೇಲೆ ಕೆಳಗೆ ಹೋಗಲಿಕ್ಕೆ ಹೈಡ್ರೋಲಿಕ್ ಆಯಿಲೇ ಯೂಸ್ ಮಾಡೋದು. ಇದರಲ್ಲಿ ಹೈಡ್ರೋಲಿಕ್ ಆಯಿಲು ಸಾಧಾರಣ ಸರ್ವಿಸ್ ಮಾಡಬೇಕಾದ್ರೆ ಹೈಡ್ರೋಲಿಕ್ ಆಯಿಲು
ಗೇರ್ ಬಾಕ್ಸ್ ಆಯಿಲು, ಆ್ಯಕ್ಸಿಲ್ ಆಯಿಲು, ಇಂಜಿನ್ ಆಯಿಲು, ಇದಿಷ್ಟು ಆಯಿಲ್ ಬರುತ್ತೆ. ಇದು ನಿಮಗೆ 1000 ಗಂಟೆ 2000 ಗಂಟೆಗೆ ನಿಮಗೆ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನೀವು ಇದನ್ನು ಮಾಡ್ತಾ ಇರಬೇಕು. ಮೇಯ್ನಾಗಿ ಬಕೆಟು, ಲೋಡ್ರಲ್ಲಿ ಮೇನಲ್ಲಿ ಬಕೆಟು, ಇಂಜಿನ್ ಪವರು, ಇಂಜಿನ್ ಟಾರ್ಕು, ಗೇರ್ ಬಾಕ್ಸ್ ಯಾವ ಥರ ಅಂತೇಳಿ, ಮ್ಯಾನ್ಯುವಲ ಆಟೋಮೆಟಿಕ್ ಅಂತೇಳಿ. ಇದು ಸೆಮಿ ಆಟೋಮೆಟಿಕ್ ಅನ್ಬೋದು, ಫಾರ್ವರ್ಡು ರಿವರ್ಸಿಗೆ ಸೆಮಿ ಆಟೋಮೆಟಿಕ್ ಇರುತ್ತೆ. ಮ್ಯಾನ್ಯುವಲಿ ನಿಮಗೆ ಲಿವರ್ ಇರುತ್ತಲ್ಲ, ನಿಮಗೆ ಹೈಡ್ರೋಲಿಕ್ ಆಪ್ರೇಷನ್ನು ನಿಮಗೆ ಮೆಕ್ಯಾನಿಕಲ್ ಬರುತ್ತೆ, ಹೈಡ್ರೋಲಿಕ್ ಆಪ್ರೇಷನ್ನು ಬರುತ್ತೆ. ಹೈಡ್ರೋಲಿಕ್ ಆಪ್ರೇಷನ್ ಬಂದಾಗ ನಿಮಗೆ ಆಪ್ರೇಟ್ರಿ ಮಾಡೋಕ್ಕೆ ಸ್ಮೂತ್ ಇರುತ್ತೆ. ನೆಕ್ಸ್ಟ್ ಏನಂದರೆ ನಿಮಗೆ ಫ್ರಂಟ್ ಕ್ಯಾಬಿನ್ ಒಳಗಡೆ ಡಿಸ್ಪ್ಲೇ ಇರುತ್ತೆ. ಡಿಸ್ಪ್ಲೇಯಲ್ಲಿ ಟ್ರಾನ್ಸ್ಮಿಷನ್ ಟೆಂಪ್ರೇಚರು, ಇಂಜಿನ್ ಆಯಿಲ್ ಟೆಂಪ್ರೇಚರು ಇದು ಯೂಸ್ ಆಗುತ್ತೆ. ಯಾಕಂದರೆ ನಿಮಗೆ ಫ್ರಂಟ್ ಲೋಡ್ ಎನಿ ಟೈಮ್ ಕೊಡೋದ್ರಿಂದ ಗೇರ್ ಬಾಕ್ಸ್ ಜಾಸ್ತಿ ಲೋಡ್ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ ಮಾನಿಟರ್ ಮಾಡಲಿಕ್ಕೆ ಗೇಜ್ ಕೊಟ್ಟಿದ್ದಾರೆ. ಮತ್ತು ಆ್ಯಸ್ ಯೂಶ್ವಲ್ಲು ಗೇರ್ ಬಾಕ್ಸ್ ಲಿವರು, ಇಂಡಿಕೇಟರ್ ಲಿವರು, ಆಮೇಲೆ ಕ್ಲಚ್ಚು, ಬ್ರೇಕು, ಇದಿಷ್ಟು ನಿಮಗೆ ಎಕ್ಸ್ಲೇಟ್ರ್ ನಿಮಗೆ ಒಳಗಡೆ ಇರುತ್ತೆ. ಎಕ್ಸ್ಲೇಟ್ರ್ ಮತ್ತು ಸ್ಟಾಪರ್ ಲಿವರು ನಿಮಗೆ ಮ್ಯಾಕ್ಸಿಮಮ್ ಇದರಲ್ಲಿರುತ್ತೆ. ಇದಿಷ್ಟು ಸಿಂಪಲ್ ವಿಡಿಯೋ. ಏನಂದರೆ ನಿಮಗೆ ಎಮರ್ಜೆನ್ಸಿ ನೋಡಿ, ಎಮರ್ಜೆನ್ಸಿ ಸ್ಟಾಪ್ ಇದೆ, ಎ ಸಿ ಇದೆ, ಒಳಗಡೆ ಕ್ಯಾಬಿನ್ ಒಳಗಡೆ ಇದು ಫಂಕ್ಷನ್ನು. ಇದು ಸಿಂಪಲ್ಲು. ಒಂದು ವೀಲ್ ಲೋಡ್ರ್ ಅಂದರೆ ಏನು, ವೀಲ್ ಲೋಡ್ರಲ್ಲಿ ಎಷ್ಟು 4 ಟೈರ್ ಬರುತ್ತೆ, 4 ಟೈರು ನಿಮಗೆ ಈಕ್ವಲ್ ಆಗಿರುತ್ತೆ. ಫ್ರಂಟ್ ದೊಡ್ಡದು ಇದಂತೆಲ್ಲ ಇದರಲ್ಲಿ ಏನಂದರೆ ಫೋರ್ಸ್ ಇರೋಲ್ಲ ಜಾಸ್ತಿ, ಖಾಲಿ ಮೂಮೆಂಟ್ ಮಾತ್ರ. ಹಾಗಾಗಿ 4 ಟೈರ್ ಈಕ್ವಲ್ ಆಗಿಟ್ಟಿರ್ತಾನೆ. ಫ್ಲೋಟಿಂಗ್ ಇದು ಕೊಟ್ಟಿರ್ತಾನೆ ನಿಮಗೆ. ಸ್ವಲ್ಪ ಅಂದರೆ ಆ್ಯಕ್ಸಿಲ್ ಎಲ್ಲ ಬರೋಲ್ಲ ನಿಮಗೆ, ಲೀಫ್ ಆ್ಯಕ್ಸಿಲ್ ಅಂತ ಸಸ್ಪೆನ್ಷನ್ ಎಲ್ಲ ಬರೋಲ್ಲ ನಿಮಗೆ. ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸೆಮಿ ಫ್ಲೋಟಿಂಗ್ ಇಟ್ಟಿರ್ತಾನೆ ಆ್ಯಕ್ಸಿಲಲ್ಲಿ, ಅದ್ರ ಪ್ರಕಾರ ನಿಮಗೆ ಸಸ್ಪೆನ್ಷನ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.